ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ಗಳ ಮೇಲೆ ಎಕ್ಸಾಂಪಲ್ಗಳನ್ನು ನೋಡಿದ್ದಾಯಿತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಗಳ ಮೇಲೆ ನೋಡೋಣ. ಸೊ ಇಲ್ಲಿ ಎರಡು ನೋಟೇಷನ್ ಇದಾವೆ, ಅಬ್ಸರ್ವ್ ಮಾಡಿ. 2.5 × 10⁻², 0.5 × 10⁻1. ಸೊ ಫಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪವರ್ಗಳನ್ನು ಚೇಂಜ್ ಮಾಡ್ಕೊಳ್ಳೋಣ. ಸೊ ಇಲ್ಲಿರ್ತಕ್ಕಂಥ ಒಂದು ಪಾಯಿಂಟನ್ನು ರೈಟ್ ಸೈಡ್ ಶಿಫ್ಟ್ ಮಾಡೋಣ. ಇವಾಗಿದು 25 × 10⁻. ಇಲ್ಲಿ ಒಂದು ಪಾಯಿಂಟನ್ನು ಶಿಫ್ಟ್ ಮಾಡಿದ್ವಿ, ಇಲ್ಲಿ 2 ಇದೆ. ಸೊ ರೈಟ್ ಸೈಡ್ ಶಿಫ್ಟ್ ಮಾಡಿರೋದ್ರಿಂದ ಅದನ್ನು ನಾವು ಮೈನಸ್ನಲ್ಲಿ ಬರ್ಕೊಳ್ಬೇಕು. -1 -2 ಅಂದರೆ ಎರಡನ್ನು ಆ್ಯಡ್ ಮಾಡಬೇಕು, -3 ಆಗುತ್ತೆ. ಇಂಟು ಇಲ್ಲಿ ಕೂಡ ಸೇಮ್ ಅದೇ ಥರನೇ ಇಲ್ಲಿ ಕೂಡ ಒಂದು ಪಾಯಿಂಟನ್ನು ಶಿಫ್ಟ್ ಮಾಡೋಣ. ಆವಾಗಿದು 5 × ಒಂದು ಪಾಯಿಂಟನ್ನು ಶಿಫ್ಟ್ ಮಾಡಿದ್ವಿ ರೈಟ್ ಸೈಡು, -1 -1. ಸೊ ಎರಡನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ 10⁻²² ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ 25 5 125 ಆಗುತ್ತೆ. ಇಂಟು ಸೊ ಎರಡೂ ಪವರ್ಗಳನ್ನು ನಾವು ಮಲ್ಟಿಪ್ಲಿಕೇಶನ್ ಇರುವಾಗ ಆ್ಯಡ್ ಮಾಡಬೇಕು. -3 -2 -3 -2 ಎಷ್ಟಾಗುತ್ತೆ? -5 ಆಗುತ್ತೆ. ದಿಸ್ ಇಸ್ ಅಬೌಟ್ ಮಲ್ಟಿಪ್ಲಿಕೇಶನ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಡಿವಿಷನ್ ಮೇಲೆ. ಸೊ ಸಿಂಪಲ್ ಡಿವಿಷನ್ ಮೇಲೆ ಏನಿದೆ? 0.25 × 10⁻³ ಡಿವೈಡೆಡ್ ಬೈ 0.5 × 10⁻⁵. ಸೊ ಇಲ್ಲಿರ್ತಕ್ಕಂತಹ ಡೆಸಿಮಲ್ ಪಾಯಿಂಟನ್ನು ರೈಟ್ ಸೈಡ್ ಶಿಫ್ಟ್ ಮಾಡೋಣ. ಎಷ್ಟು ನಂಬರ್? 2 ನಂಬರ್. ಸೊ 2 ನಂಬರ್ ಶಿಫ್ಟ್ ಮಾಡಿದರೆ ಸೊ 25 × 10⁻³ ಇಲ್ಲಿದೆ. ಸೊ 2 ಪಾಯಿಂಟನ್ನು ಶಿಫ್ಟ್ ಮಾಡಿದ್ವಿ, ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಎರಡೂ ನಂಬರ್ಗಳನ್ನು ಆ್ಯಡ್ ಮಾಡೋಣ. 10⁻⁵ ಆಗುತ್ತೆ. ಡಿವೈಡೆಡ್ ಬೈ ಸೇಮ್ ಅದೇ ಥರನೇ ಇಲ್ಲಿರ್ತಕ್ಕಂಥ ಪಾಯಿಂಟನ್ನು ರೈಟ್ ಸೈಡ್ ಶಿಫ್ಟ್ ಮಾಡೋಣ. ಅವಾಗ ಅದು ಮೈನಸಲ್ಲಿ ಬರುತ್ತೆ. 5 × 10⁻⁻⁵ -1 -6 ಆಗುತ್ತೆ. ಸೊ ಹಾಗಿದ್ರೆ ಡಿವಿಷನಲ್ಲಿ 5 1 5 5 25 ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ? 5 × ಇಲ್ಲಿರ್ತಕ್ಕಂಥ ನಂಬರ್ ಎಷ್ಟು? 10⁻⁻5. ಹಾಗಿದ್ರೆ ಇಲ್ಲಿರ್ತಕ್ಕಂಥ 10⁻⁻6 ಮೇಲ್ಗಡೆ ಬಂತು ಅಂತಂದರೆ +6 ಆಗುತ್ತೆ. ಸೊ 5 × 10⁻, ಇಲ್ಲಿರ್ತಕ್ಕಂಥ ಸೈನ್ ಪ್ಲಸ್ಸು, ಇಲ್ಲಿರ್ತಕ್ಕಂಥ ಸೈನ್ ಮೈನಸ್. ಸೊ ಈ ಎರಡನ್ನು ನಾವೇನು ಮಾಡಬೇಕು? ಇವಾಗ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ ದೊಡ್ಡ ಸಂಖ್ಯೆಯಿಂದಿರೋ ಚಿಹ್ನೆ ಪ್ಲಸ್ ಆಗಿರೋದ್ರಿಂದ 6ನಲ್ಲಿ 5ನ ಮೈನಸ್ ಮಾಡಿದರೆ ನಮಗೆ ಏನು ಸಿಗುತ್ತೆ? +1 ಸಿಗುತ್ತೆ. ಸೊ +1. ಸೊ +1 ಅಂತಂದರೆ ನಾವು ಇದನ್ನು 10 ಅಂತ ಕನ್ಸಿಡರ್ ಮಾಡಿದರೆ 5 × 10 ನಮಗೆ 50 ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಡಿವಿಷನ್.